ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಐತಿಹಾಸಿಕ ಗ್ರಾಮವಾಗಿರ್ತಕ್ಕಂಥ ಕೌಜಲ್ಗಿ ಗ್ರಾಮದಲ್ಲಿ ನಮ್ಮ ಸಾಯಿ ಅಗ್ರೋ ಎಂಟರ್ಪ್ರೈಸಸ್ ವತಿಯಿಂದ ನಮ್ಮ ದಳವಾಯಿ ಪರಿವಾರದವರು ಈ ಒಂದು ರೈತರಿಗೆ ಅನುಕೂಲ ಆಗೋದಕ್ಕಾಗಿ ಈ ಕೃಷಿ ಕೇಂದ್ರವನ್ನು ಇವತ್ತು ಅತ್ಯಂತ ಶುಭ ದಿನವಾಗಿರೋದರಿಂದ ಈ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸ್ವಾಮೀಜಿಗಳು ಕೂಡಿಕೊಂಡು ಈ ರಾಷ್ಟ್ರದ ಅತ್ಯಂತ ಹೆಮ್ಮೆಯ ಕೃಷಿ ಅಧಿಕಾರಿಯಾಗಿ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಶೋಕ್ ದಳವಾಯಿ ಸಾಹೇಬರ ಹಾಗೂ ಅನಿಲ್ ದಳವಾಯಿ ಸಾಹೇಬರ ನೇತೃತ್ವದಲ್ಲಿ ದಳವಾಯಿ ಮನೆತನದವರು ದೇಶದ ಸೇವೆಯನ್ನು ಮಾಡೋದ್ರ ಜೊತೆಗೆ ಹುಟ್ಟಿರುವಂಥ ಗ್ರಾಮಕ್ಕೆ ನಮ್ಮದೇ ಒಂದು ಕೊಡುಗೆ ಇರಲಿ ಅಂತಕ್ಕಂಥ ರೀತಿಯಲ್ಲಿ ಅವರ ಸಹೋದರನಿಗೆ ಒಂದು ಪ್ರೇರಣೆ ಅವರೇ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಆ ಕಾರ್ಯವನ್ನು ಅವರ ಸಹೋದರಿಯರ ಮಕ್ಕಳು ಮತ್ತು ಅವರ ಕಜಿನ್ ಬ್ರದರ ಆಗಲಿ ಅವ್ರ ಮಕ್ಕಳಾಗಲಿ ಎಲ್ಲರೂ ಕೂಡಿಕೊಂಡು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮ್ಮನ್ನು ಕರೆಸಿ ಇವತ್ತಿನ ದಿವಸ ಈ ಎಲ್ಲ ವಿಧಿವಿಧಾನಗಳನ್ನು ಮಾಡೋದ್ರ ಜೊತೆಗೆ ಈ ಗ್ರಾಮದ ಈ ಭಾಗದ ಎಲ್ಲ ರೈತರನ್ನು ಹಿರಿಯರನ್ನು ಕರೆಸಿಕೊಂಡು ಈ ಕಾರ್ಯಕ್ರಮವನ್ನು ಭಾಳಷ್ಟು ಹಸನ್ಮುಖಿಯಾಗಿ ಮನಸ್ಸು ತುಂಬಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ಭಾಗದಲ್ಲಿ ರೈತರ ಸಾಹೇಬರಾಗಲೇ ಕಿವಿಮಾತನ್ನು ಹೇಳಿದರು, ಇದೊಂದು ಉದ್ಯೋಗ ಬಿಸ್ನೆಸ್ ಆಗದೇ ರೈತರ ಸೇವೆ ಆಗಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಮಾಡುವಂಥ ಯುವಕರು ಅವರು ಅಷ್ಟೇ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಅದಾರ. ಯಾಕಂದ್ರೆ ನಾನು ಬಯಸದೆ ಮುರಾರ್ಜಿ ಸ್ಕೂಲ್ ಕಾರ್ಯಕ್ರಮ ಉದ್ಘಾಟನೆಗೆ ಬಂದಾಗ ಅವತ್ತು ಫಸ್ಟ್ ಲೋಡ್ ಗಾಡಿ ಬಂದಾಗೂ ನಾ ಬಂದ ಆ ಫಸ್ಟ್ ಪೂಜೆ ಮಾಡಿ ಫಸ್ಟ್ ಮೊದಲನೇ ಚೀಲ ಒಳಗಿಳಿಸಿದ್ದೀವಿ. ಅದು ಪರಮಾತ್ಮನ ಇಚ್ಛೆಯಂತೆ ಅದಕ್ಕೆ ಇವತ್ತಿನ ದಿನ ಭಾಳ ಶುಭ ದಿನ. ಈ ಸಂದರ್ಭದಲ್ಲಿ ನಾವೆಲ್ಲ ಇದನ್ನು ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ಭಾಗದ ರೈತರಿಗೆ ಇದೊಂದು ಭಾಳ ದೊಡ್ಡ ಆಶ್ರಯ ಕೇಂದ್ರ ಆಗ್ತದೆ. ಈ ಭಾಗದ ರೈತರಿಗೆ ಯಾವುದೇ ಬೆಳೆಗಳಿಗೆ ಸಮಸ್ಯೆ ಬಂದಾಗ ಅವರಿಗೆ ಸದಾಕಾಲ 24 ತಾಸು ಸಹಕಾರ ಕೊಡ್ತಕ್ಕಂಥ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರ ಹಿಂದೆ ಬೆನ್ನೆಲುಬಾಗಿ ನಮ್ಮ ದಳವಾಯಿ ಸಾಹೇಬರು ಅದಾರ. ಈ ಕಾರ್ಯ ಇನ್ನೂ ಅಷ್ಟು ಭಾಳ ಅತ್ಯುತ್ತಮವಾಗಿ ನಡೀಲಿ, ಈ ಭಾಗದ ರೈತರು ಭಾಳಷ್ಟು ಸಬಲರಾಗಲಿ, ಅದಕ್ಕೆ ನಮ್ಮ ಈ ಸಾಯಿ ಅಗ್ರೋ ಕೇಂದ್ರ ಶಕ್ತಿ ತುಂಬುವಂಥ ಕೆಲಸ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು 2025ನೇ ಸಾಲಿನ ಮೇ ತಿಂಗಳ ಮೊದಲನೆಯ ದಿನ. ಈ ಶುಭ ಅವಸರದಂದು ಗಗ್ಮರಿ ಪೀಠಾಧ್ಯಕ್ಷರಾದಂತಹ ಗುರುಗಳ ಆಶೀರ್ವಾದದಿಂದ ನಮ್ಮ ಕೌಜಲ್ಗಿ ಗ್ರಾಮದಲ್ಲಿ ನಮ್ಮದೇ ಪರಿವಾರದ ಸದಸ್ಯರಾದಂತಹ ಪರಶುರಾಮ್ ದಳವಾಯಿ ಮತ್ತು ಹರೀಶ್ ಇಬ್ಬರೂ ಜೊತೆಗೂಡಿ ಒಂದು ರೈತ ಸೇವಾ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ. ಇದರ ಹೆಸರು ಸಾಯಿ ಅಗ್ರೋ ಎಂಟರ್ಪ್ರೈಸಸ್. ಈ ಸೇವಾ ಕೇಂದ್ರದ ಮುಖಾಂತರ ರೈತರಿಗೆ ಬೇಕಾದಂತಹ ವಿವಿಧ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ಇವುಗಳಲ್ಲದೆ ರೈತರಿಗೆ ತಂತ್ರಜ್ಞಾನ ಮತ್ತು ಕೃಷಿ ಜ್ಞಾನವನ್ನು ಅವರಿಗೆ ತಿಳಿಸುವಂಥ ಕ್ರಮಗಳನ್ನು ಅವರು ಕೈಗೆತ್ತಿಕೊಳ್ಳಲಿದ್ದಾರೆ. ಈಗಾಗಲೇ ಇಂಥ ಅನೇಕ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಇರಬಹುದು. ಆದರೆ ಇದರ ವಿಶೇಷತೆ ಅಂತಂದರೆ ಕೇವಲ ಮಾರಾಟ ಮಾತ್ರ ಅಲ್ಲ, ಜೊತೆಗೆ ರೈತರಿಗೆ ಯಾವ ಬೆಳೆಗೆ ಯಾವ ಮಣ್ಣಿಗೆ ಎಷ್ಟರ ಮಟ್ಟಿಗೆ ಗೊಬ್ಬರ ಉಪಯೋಗ ಮಾಡಬೇಕು, ಯಾವ ರೀತಿ ಕೀಟನಾಶಕಗಳನ್ನು ಒಂದು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಳ್ಬೇಕು, ಇದನ್ನು ತಿಳಿದುಕೊಳ್ಳಲಿಕ್ಕೆ ಮಣ್ಣಿನ ಪರೀಕ್ಷೆ ಅಂದರೆ ಸಾಯಿಲ್ ಟೆಸ್ಟಿಂಗ್, ಜೊತೆಗೆ ನೀರಿನ ಒಂದು ಪರೀಕ್ಷೆ ಅಂದರೆ ನೀರಿನ ಗುಣಮಟ್ಟ ಕೂಡ ತಿಳ್ಕೊಳ್ಳುವಂಥ ಸಮಯ ಬಂದಿದೆ.
ಈ ಎಲ್ಲ ವಿಷಯಗಳನ್ನು ಅವರು ಒಂದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ರೈತರಿಗೆ ಸಲಹೆ ಕೊಡಲಿದ್ದಾರೆ. ಇದರಿಂದ ರೈತರು ತೊಡಗಿಸುವಂತಹ ಏನು ಆರ್ಥಿಕ ಹಣ ಇರುತ್ತೆ ಅದರ ಜೊತೆಗೆ ಯಾವ ರೀತಿಯಿಂದ ಅವರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಲಾಭ ಆಗಬಹುದು ಅನ್ನುವ ದೃಷ್ಟಿಯಿಂದ ಈ ಸೇವೆಯನ್ನು ಈ ಇಬ್ಬರು ಯುವಕರು ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನಾನು ಇಷ್ಟೇ ಮನವಿ ಮಾಡಿಕೊಳ್ತೇನೆ, ಈ ಉದ್ಯೋಗ ಆರಂಭ ಮಾಡಿದ್ರಿಂದ ಲಾಭ ಆಗಲಿಕ್ಕೆ ಬೇಕು, ಆದರೆ ಲಾಭ ಒಂದೇ ನಮ್ಮ ಗುರಿ ಆಗಿರಬಾರ್ದು. ಲಾಭದ ಜೊತೆಗೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ದೊರೆಯುವಂತೆ ಮತ್ತು ನಿರಂತರವಾಗಿ ಆ ಮಣ್ಣು ನೀರು ಸರಿಯಾಗಿ ಕಾಯ್ದುಕೊಳ್ಳುವಂತೆ ಅವರಿಗೆ ಜ್ಞಾನ ತಂತ್ರಜ್ಞಾನವನ್ನು ಕೊಡ್ತಾ ಇರಲಿ ಅಂತ ನಾನು ಅವರಿಗೆ ಕೇಳಿ ಅವರಿಗೆ ಎಲ್ಲ ರೀತಿಯಿಂದ ಯಶಸ್ವಾಗಲಿ ಮತ್ತು ದುಡಿಮೆಗೆ ಫಲ ಸಿಕ್ಕೇ ಸಿಗುತ್ತೆ. ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ, ಆ ರೀತಿ ಅವರು ಕಾಯಕ ಮಾಡ್ತಾ ಇರಲಿ. ನಿನ್ನೆನೇ ನಾವು ಬಸವ ಜಯಂತಿಯನ್ನು ಆಚರಿಸಿದ್ದೇವೆ. ಈ ಶುಭ ಅವಸರದಂದು ಈ ಉದ್ಘಾಟನೆ ಆಗ್ತಾಯಿದೆ ಮತ್ತು ಕಕ್ಮರಿ ಪೂಜ್ಯರು ಬಂದು ಸ್ವತಃ ಇಲ್ಲಿ ಅವರು ಮೊದಲನೆಯ ಆಶೀರ್ವಾದದೊಂದಿಗೆ ಈ ಕೆಲಸ ಆರಂಭ ಆಗಿದೆ. ನಿಶ್ಚಯವಾಗಿ ಇಬ್ಬರಿಗೂ ಕೂಡ ಹರೀಶ್ ಮತ್ತು ಪರಶುರಾಮ್ ಅವರಿಗೆ ಆಶೀರ್ವಾದ ಆಗ್ಬೋದು ಮತ್ತು ಅವರ ದುಡಿತಕ್ಕೆ ಲಾಭ, ಅದರ ಜೊತೆಗೆ ಒಳ್ಳೆಯ ಹೆಸರು ಕೂಡ ಬರುವುದಂತ ನಾನು ನಂಬುವೆ. ಚೆನ್ನಾಗಿ ನಡೆಯಲಿ, ಕೆಲಸ ಮಾಡ್ತಾಯಿರಿ ಮತ್ತು ಸೇವೆ ಮಾಡಲಿ ಮತ್ತು ನಮ್ಮ ರೈತ ಬಾಂಧವರು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಎಲ್ಲ ರೀತಿಯಿಂದ ಎಲ್ಲರಿಗೂ ಲಾಭ ಆಗುವಂತೆ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯಾವರು? ಬಾಗಲಕೋಟೆ ಸರ್. ಬಾಗಲಕೋಟೆ. ಹೌದು. ಏನು ಕಲ್ತಿದ್ದು? ನಾನು ಏರೋಸ್ಪೇಸ್ ಇಂಜಿನಿಯರಿಂಗ್ ಸರ್. ಎಲ್ಲಿಂದ? ಏರೋಸ್ಪೇಸ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ನಾನು OJT ಡೆಲ್ಲಿಯಲ್ಲಿ ಮುಗಿಸಿ ಇವಾಗ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಆಸ್ ಅ ಪೈಲಟ್. ಇನ್ನು ತೇಜಸ್ ಏರೋಸ್ಪೇಸ್ ಇಂಜಿನಿಯರಿಂಗ್? ಇಲ್ಲ ಸರ್, ಐ ಆಮ್ ಬೇಸಿಕಲಿ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಕಂಪ್ಯೂಟರ್ ಸೈನ್ಸ್, ಓಕೆ. So both of you have come today? Yes. Okay, wonderful. Had your food? Yes sir. Okay. So sure. But now for all spraying, you have designed, isn't it? Yes sir. So the height for various crops? Yeah, fixed? Yeah sir. Everything will be fixed. Sir, volume? Yes. Yeah, we already set Everything inside will only be sir. displayed in Inside. Yes. But that distance, According to that it will vary I and know, the distance from which you spray, uh-huh. that has been decided by some science. No, we research and we decide and it will You fix are done it. research? Yes sir. Sir, we have got government SOP. Yes sir. We have, as per government request, we are doing. So above the 2 meter problem, above the 2 meters we need to spray that. Then 10 liters is the fixed one for now at present. Yeah. So 10 liters we have provided. It's a Is DGC. low volume or high volume? High volume. So it's a DGC approval. So you should make, I mean when I say high volume means water should be low volume. We can set it sir. Set- by 25, setting volume is there, like 75, settings is there. 100. ಅಂದ್ರೆ ನೀರು ಕಡಿಮೆ Sir. We can make it that sir. Basically ಶಿವಮೊಗ್ಗ ಅಲ್ಲೆಲ್ಲ ಹೋಗೋದೇನಕ್ಕೆ ಅರೇಕಾ. So ಅಡಿಕೆ ಗಿಡ ಎಲ್ಲ ಇರುತ್ತಲ್ಲ sir. It depends on crop. ಇಲ್ಲಿ ಬಂದು ಶುಗರ್ ಕೇನ್ 25 max enough 25 ಸಾಕು. ಈ ಕ್ರಾಪ್ ಎಷ್ಟು ಇರುತ್ತೆ ಅಂದ್ರೆ ಸರ್ ಇದರ ಮೇಲೆ 2 ಮೀಟರ್ ಅದರದ್ದು ಸ್ಪ್ರೇ ಕ್ವಾಂಟಿಟಿ 25 ಸಾಕು. ಬಟ್ ಸೆನ್ಸರ್ ಇದೆನಾ? ಸೆನ್ಸರ್ ಇದೆ ಸರ್. ಏನಾದ್ರು ಅಬ್ಸ್ಟ್ರಕ್ಷನ್ ಬಂದ್ರೆ ಮುಂದೆ ಏನೋ ಅಬ್ಸ್ಟಿಕಲ್ ಬಂದ್ರೆ ಅಬ್ಸ್ಟಿಕಲ್ ಅದನ್ನ ಸೆನ್ಸರ್ ಮಾಡಿ ಅದಕ್ಕೆ ಜಸ್ಟ್ ಕೆಲವೊಂದ್ರೆ ಎಲೆಕ್ಟ್ರಿಕ್ ಪೋಲ್ ಹೋಗ್ತಾ ಇರುತ್ತೆ, ಸೆನ್ಸ್ ಅಪ್ಡೇಟ್ ಮಾಡುತ್ತೆ ಸರ್. ಅದು ಸೆನ್ಸರ್ ಕೂಡ ಇದೆ. ಸೊ ಪ್ರಾಡಕ್ಟ್ ಬಂದು ಅಗ್ರಿಕಲ್ಚರ್ ಡ್ರೋನ್ ಪ್ರೆಸೆಂಟ್ಲಿ ಫಾರ್ಮರ್ಸ್ಗೆ ಯೂಸ್ ಆಗೋಕ್ಕೆ ಅಂತ ತಯಾರಿ ಮಾಡಿರೋವಂಥ ಒಂದು ಎಕ್ವಿಪ್ಮೆಂಟ್ಸ್. ಏನಕ್ಕೆ ಇದು ಯೂಸ್ ಆಗುತ್ತೆ ಅಂದರೆ ಇವಾಗ ಬೆಳಗಾಂ ಈ ಸೈಡ್ ನೋಡ್ದಂಗೆ ಕಬ್ಬು ಜಾಸ್ತಿ, ತುಂಬ ಕಡೆ ಕಬ್ಬಿದೆ. ಸೊ ಆ ಕಬ್ಬು ಒಳಗಡೆ ಹೋಗಿ ಸ್ಪ್ರೇ ಮಾಡೋದು ಕಷ್ಟ. ಸೊ ಮನುಷ್ಯಂಗೆ ಡ್ಯಾಮೇಜ್ ಆಗೋದು ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಅವನು ಒಳಗಡೆ ಹೋಗಿ ಸ್ಪ್ರೇ ಮಾಡಬೇಕು. ಸೊ ಅದಕ್ಕಿಂತ ಬೆಟರ್ ವರ್ಷನ್ ಏನಂದರೆ ಡ್ರೋನ್. ಈ ಡ್ರೋನ್ ಏನು ಮಾಡುತ್ತೆ, ನಿಮಗೆ ಇಲ್ಲಿಂದ 10 ಪ್ರೆಸೆಂಟ್ ಜಾಗದಿಂದ 1 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. 1 ಕಿಲೋಮೀಟರ್ ಮುಂದೆ ಹೋಗುತ್ತೆ, 300 to 400 ಫೀಟ್ ಹೈಟ್ಗೆ ಹೋಗುತ್ತೆ. ಸೊ ಇದು ನಿಮಗೆ ಈಸಿ ಆಗುತ್ತೆ. 1 ಎಕರೆನ ಇದು 3 ನಿಮಿಷದಲ್ಲಿ ಕವರ್ ಮಾಡುತ್ತೆ. ಅಂದರೆ ನೀವು ಮ್ಯಾನ್ಯುವಲಾಗಿ ನೀವೇ ಹೋಗಿ ಸ್ಪ್ರೇ ಮಾಡ್ತೀರಾ ಅಂದರೆ 1 ಎಕರೆ ಸ್ಪ್ರೇ ಮಾಡೋಕ್ಕೇನಿಲ್ಲ ಅಂದರೂ 45ರಿಂದ 1 ಅವರ್ ಆಗುತ್ತೆ. ಪ್ರಾಪರಾಗಿ ಸ್ಪ್ರೇ ಆಗೋಲ್ಲ, ಅಂದರೆ ಕ್ಲೀನಾಗಿ ಬೀಳಲ್ಲ ಅದು ಹನಿ ಎಲ್ಲ ಕಡೆ. ಸೊ ಡ್ರೋನ್ ಏನು ಮಾಡುತ್ತೆ ಅಂದರೆ ಈ ಫುಲ್ 10 ಲೀಟರ್ ಟ್ಯಾಂಕು ಇದನ್ನು ಖಾಲಿ ಮಾಡೋಕ್ಕೆ 3 ನಿಮಿಷ ಸಾಕು. 3 ನಿಮಿಷದಲ್ಲಿ ಸ್ಪ್ರೇ ಆಗುತ್ತೆ ವಿತ್ ಪ್ರಾಪರ್ ಫೀಡಿಂಗ್ ಬರುತ್ತೆ. ಸೊ ಇವ್ರು ಬಂದು ಇಲ್ಲಿ ಕಮಲದಿನ್ನಿ ಹತ್ರ ಇರೋದು. ನಮ್ಮ ಹತ್ರ ಡ್ರೋನ್ ತೊಗೊಂಡು ಜಸ್ಟ್ 25 ಡೇಸ್ ಆಯಿತು. ಆಲ್ರೆಡಿ 30ರಿಂದ 40 ಎಕರೆ ಸ್ಪ್ರೇ ಮಾಡಿದ್ದಾರೆ. ಹಾಂ ಸರ್, ಅದೇ ಅದು ಲೀಟ್ರ್ ಲೆಕ್ಕಕ್ಕೆ ನೀವು ಕನ್ವರ್ಟ್ ಮಾಡ್ಕೊಬೋದು.
ಇಲ್ಲ ಸರ್, ಇದು 10 ಲೀಟ್ರು. ನೀವು 10 ಲೀಟ್ರ್ ಸ್ಪ್ರೇ ಮಾಡಿದ್ಮೇಲೆ ನಮ್ಮ ಮ್ಯಾಪ್ ಇರುತ್ತೆ ಫೋನಲ್ಲಿ, ಏನು ರಿಮೈನಿಂಗ್ ಪಾರ್ಟ್ ಏನಿದೆ ಇನ್ನು 8 ಲೀಟ್ರ್ ಅಲ್ವಾ, ಮತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ 8 ಲೀಟರ್ ಅಂತ. ಆ 8 ಲೀಟ್ರಿಗೆ ನಿಮ್ಗೆ ಎಷ್ಟು ಕೆಮಿಕಲ್ ಬೇಕೋ ಹಾಕೊಂಡು ಸ್ಪ್ರೇ ಮಾಡ್ಬೋದು ಸರ್. ಅದು ಫಾರ್ಮರ್ಸ್ ಈಸಿ ಸ್ಪ್ರೇ ಆಗುತ್ತೆ. ಒಮ್ಮೆ ನಾವು ತೋರಿಸ್ತೀವಿ ಸರ್. ಅದೇ ಇಂಪಾರ್ಟೆಂಟ್, ಕಡಿಮೆ ನೀರೊಳಗೆ ಹಾಕೈತೆ. ಅವ್ರೇನು ಕ್ವಶನ್ ಕೇಳ್ತಾ ಇದಾರೆ ಅವ್ರನ್ನ ಇವ್ರು ಹೇಳ್ತಾರೆ ಸರ್. ಹಾಂ ಹೇಳಿ ಸರ್, ಏನಾಗಬೇಕಾಯ್ತು ಹೇಳಿ ಸರ್. ಇದು ನಾವು ಒಂದು 10 ಪಂಪರ್ ಹಾಕ್ತಿವಿ ಒಂದು ಎಕರೆಗೆ. ಹಾಂ ಸರ್. ಎಣ್ಣೆ ಹೊಡಿಬೇಕಂದ್ರೆ ಎಷ್ಟು ml ಹಾಕ್ತಿವಿ ಅಂದ್ರೆ ರೀ 2 ml 4 ml 5 ml ಹಾಕ್ತಿವಿ. ಅದ್ರದ್ದು ಇದ್ರದ್ದು 10 ಪಟ್ಟು ಹೆಚ್ಚು 9 ಪಟ್ಟು ಹೆಚ್ಚು. ಹಾಂ ಸರ್. ಹೌದಾ? ಅದು 180 ಲೀಟರ್ ಆಯ್ತು. ಇದು ನೋಡಿದ್ರೆ ಈಗ 10 ಲೀಟರ್ ಇದು, ಇದ್ರ ಕೆಪಾಸಿಟಿ 10 ಸರ್. 1 ಮಿನಿಟ್ ಸರ್, ನೀವು ಒಂದು ಎಕರೆಗೆ ಏನೋ ಔಷಧ ಯೂಸ್ ಮಾಡ್ತಿಲ್ಲ ಸರ್, ಅದನ್ನ 10 ಲೀಟರ್ದಾಗ ನಾವು ಮಾಡ್ಬೇಕು ಸರ್. 10 ಲೀಟರ್ ಅಂದ್ರೆ ಹೈಡೋಸ್ ಆತಲ್ರಿ ಇದು? ಹೈಡೋಸ್ ಸರ್, ಇದು ಮೇನ್ ಬೆನಿಫಿಟ್ ಅದ ಸರ್. ನೀವು ನೀರು ಜಾಸ್ತಿ ಹಾಕ್ತೀರಿ, ರಿಸಲ್ಟ್ ಕಡಿಮೆ ಆಕತ್ರಿ. ಕಂಟೆಂಟ್ಸ್ ಅಥವಾ ಕ್ವಾಲಿಟಿ ಇರಂಗಿಲ್ಲ ಸರ್. ಈ 10 ಲೀಟರ್ ಕಂಟೆಂಟ್ಸ್ ಹೆಚ್ಚಾಗತ್ತೆ, ರಿಸಲ್ಟ್ ಇಮಿಡಿಯೇಟ್ಲಿ ಸೂರ್ಯ ಬೀಳೋದಂಟ ಕಬ್ಬು ಇದು ಬೆಳವಣಿಗೆ ಹೆಚ್ಚಾಗತ್ತೆ ಸರ್. ನಾ ಹೇಳೋದೀಗ ಅಂದ್ರೆ ಈಗ ನೋಡ್ರಿ ಅದಕ್ಕೆ 200 ml ಹಾಕ್ತೀವಿ ಅಂತ ಇಟ್ಕೊಡ್ಲಿ. ಹಾಂ ಸರ್. ಅವ್ರು ಏನು ಹೇಳ್ತಾರೆ, ಈಗ ನಾವು ಡ್ರೆಂಚ್ ಮಾಡೋದ್ರಿಂದ ಸ್ಪ್ರೇ ಮಾಡೋದ್ರಿಂದ ಎಕ್ಸಾಂಪಲ್ ಹೇಳತ್ತನ 10 ml ನೀರು ಹೋಗತ್ತೆ, 1 ml ಕೆಮಿಕಲ್ ಹೋಗತ್ತೆ. ಅವರು ನೀರ ಕಡಿಮೆ ಮಾಡತ್ತಾರ, 1 ml ಕೆಮಿಕಲ್ ಹೋಗತ್ತೆ, ಆದ್ರೆ ನೀರ 2 ml. ಹೈಡೋಸ್ ಆಗಂಗಿಲ್ಲ ಸರ್. ರಿಸಲ್ಟ್ ಹೈಡೋಸ್ ಬರಲ್ಲ ಸರ್. 1 ಮಿನಿಟ್ ಸರ್, ಹೈಡೋಸ್ ಮನುಷ್ಯರ ಸ್ಪ್ರೇ ಮಾಡೋದಕ್ಕೆ ಮಷೀನ್ ಸ್ಪ್ರೇ ಮಾಡೋಕೆ ಒಂದು ಪಂಪ ಎಲ್ಲ ಸರ್, ಎಲ್ಲ ಬೆಳಿಗ್ಗೆ ಯೂಸ್ ನಡಿ ಸರ್. ಸರ್ ಇವ್ದು ಗೊಂಜಾಳ ಒಂದು ತಿಂಗಳು ಇತ್ತಂದ್ರೆ ಅದ್ರ ಮುಂದಿನ ಎಲ್ಲಕ್ಕೂ ಯೂಸ್ ಮಾಡಲ್ಲ. ವೇಸ್ಟ್ ಏನು ಮಾಡೋದು, ವೇಸ್ಟ್ ಅಂದ್ರೆ ಕೀಟಾಂಶ ಫಸ್ಟ್ ಒಂದು ಎಕರೆ ಸ್ಪ್ರೇ ಮಾಡ್ಕೊತೀವಲ್ಲ, ಏನು ಕಬ್ಬು ಸರ್. ಅಲ್ಲ ಸರ್, ಅದೇ ವೇಸ್ಟ್ಗೆ ಅಂತ ಸ್ಪ್ರೇ ಮಾಡೋದಲ್ಲ ಸರ್, ಏನೋ ಕಿತ್ತು ನಾಶ ಆಗುತ್ತೆ. ಕಸ ಸರ್, ಕಸ. ಕರ್ನಾಶಕ. ಹಾಂ, ಕಲ್ನಾಶಕ, ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಹಾಂ ಔಷಧ ಏನೈತಿಲ್ಲ ಸರ್. ಸರ್, ನೀವು ಔಷಧ ಸರ್ ಒಂದು ಎಕರೆಗೆ ಏನು ಕೊಡ್ತೀರಾ ಅದನ್ನ ಕೊಡೋದು ನಮಗೆ ರೀ. ಅದನ್ನ ನಾವು ಸರ್ ಏನು ಮಾಡ್ತೀವಿ, ಹಾಂ ಕಮ್ಮಿ ಮಾಡ್ತೀವಿ. 600 ರೂಪಾಯಿ ಸರ್. 600 ರೂಪಾಯಿ. 600 ರೂಪಾಯಿ. ಇದು ಒಂದು ಪಂಪ್ನಾಗ ಏನೈತ್ರಲ್ಲ ಒಂದು ಎಕರೆ ಮುಗ್ದ ಬಿಡ್ತೈತಿ. ಹಾಂ ಸರ್. ಒಂದೇ ಸರಿ. ಹಾಂ ಸರ್. 6 ನಿಮಿಷ ಸರ್ ಹೆಚ್ಚು ಕಮ್ಮಿ 10 ನಿಮಿಷ ಬೇಕು ಸರ್. 15 ನಿಮಿಷ. ಒಂದು ಎಕರೆಯಿಂದ 10 ನಿಮಿಷ ಡಿಪೆಂಡ್ ಅಪಾನ್ ಲ್ಯಾಂಡ್ ರೀ. ನೀವು ಪೂರ ಸೀದಾ ಐತೆ ತಿಳ್ಕೊರಿ, ನೀವು ಸೆಟ್ ಮಾಡ್ಕೊಬೋದು ಸರ್. ಆನಂತರ ಇದು ಎಲ್ಲಾ ಪಿಕ್ಕಿಗೆ ಯೂಸ್ ಆಗತ್ತೆ. ಎಲ್ಲ ಕೊಡಕ್ಕೆ ಎಲ್ಲ ಸರ್, ಇದಕ್ಕೆಲ್ಲ ನಾಗಿಲ್ಲ ಸರ್. ಗೊಂಜಾಳ ಹಾಕಿದ್ರೆ ತಿಳ್ಕೊರಿ, ಇದ್ರದ್ದು ಗಾಳಿ ಪ್ರೆಷರ್ ಹೆಚ್ಚಾಗುತ್ತೆ, ಉಳಿತೈತಿ. ಈ ಬೆಳಿಗ್ಗೆ ಏನು ಎಫೆಕ್ಟ್ ಇಲ್ಲ ಸರ್. ಸರ್ ಬೆಳೆ ಸರ್ ಒಂದು ತಿಂಗಳು ಗೊಂಜಾಳದಿಂದ ದೊಡ್ಡ ದೊಡ್ಡ ಗಿಡವರೆಗೂ 20 ಫೂಟ್ 30 ಫೂಟ್ 40 ಫೂಟ್ ಗಿಡ ಇರ್ತಾವಲ್ರಿ, ಅಲ್ಲಿವರೆಗೂ ಸರ್ ಗೊಂಜಾಳ ಎಷ್ಟು ಐತಂದ್ರೆ ನಾವು 2 ಫೂಟ್ ಡಿಸ್ಟೆನ್ಸ್ ಎಷ್ಟು ಬಿಡಬೇಕ್ರಿ ಅದು ಬೇರೆ ಇರುತ್ತೆ ಸರ್. ಇವರು ಫಾರ್ಮರ್, ನಿಮ್ ತರ ಫಾರ್ಮರ್ ಇವರು ಇಲ್ಲೇನೆ ಇದ್ದಿ. ಸೊ ಇವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್. 4 ದಿನ ನಾವೇ ಟ್ರೈನಿಂಗ್ ಕೊಡ್ತೀವಿ, ಯಾವ ರೀತಿ ಡ್ರೋನ್ ಚಾಲು ಮಾಡ್ಬೇಕಂತ ಟ್ರೈನಿಂಗ್ ಕೊಟ್ಟು ಇವ್ರು ಆಲ್ರೆಡಿ 30 ಎಕರೆ ಸ್ಪ್ರೇ ಮಾಡಿದ್ದಾರೆ. ಓಕೆ, ಒಂದ್ಸಲಿ ಒಂದ್ ಸ್ವಲ್ಪ ತೋರಿಸಿ ಮಾಮ.